ಮುದ್ದೆ ಕೈಮಾ ಸಾಂಬಾರ್ ರೆಡಿ 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 ರೆಡಿ. ರಿವ್ಯೂ ಹೇಳ್ರಿ ಅಂತ ಕೂರಿಸಿದ್ರೆ ತಿಂದು ಕೂತ್ಕೊಂತೀರಲ್ಲ. ತಿಂದ ಮೇಲೆ ಸ್ವಲ್ಪ ತಲೆ ಎತ್ತಿ ಹೇಳಬೇಕು ಹೆಂಗಿದೆ ಏನು ಅಂತ ಹೇಳಿ. ಹೆಂಗೆ ಚಿನ್ನ? ಸೂಪರ, ಗುಡ್ ಬಾಯ್ ಚಿನ್ನ, ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಯ್ ಚಿನ್ನ, ಯಾರು ಬಂದರು ಚಿನ್ನ? ಯಾರು ಬಂದರು? ಹಾಯ್ ಡ್ಯಾಡಿ. ಏನು ತಗೊಬಂದಿದ್ದಾರೆ? ಬನ್ನಿ ಬನ್ನಿ, ಒಳಗೆ ಬನ್ನಿ, ಒಳಗೆ ಬನ್ನಿ, ಒಳಗೆ. ಮಸ್ಕಿಟೋಸ್ ಬರುತ್ತೆ, ಬೇಗ ಬರ್ರಿ ಒಳಗೆ. ಏನು ಚಿನ್ನ ಅದು? ಏನು ತಗೊಬಂದಿದ್ದಾರೆ ಡ್ಯಾಡಿ? ಅಮ್ಮೋ, ಚಾಕ್ಲೇಟಾ? ಹೆಂಗೋ ಸಮಾಧಾನ ಆಗ್ಬಿಟ್ಟಲ್ಲ ಚಿನ್ನ, ನೀನು ಏನು ಕೇಳಿದೆ? ಚಿನ್ನ ಇವತ್ತು ಮಟನ್ ತಗೊಬಂದಿದ್ದಾರೆ ಡ್ಯಾಡಿ. ಚಿನ್ನ ಮಟನ್ ಕೈಮಾ ಮಾಡೋಣ. ಮಟನ್ ಕೈಮಾ ಮಾಡಿ ಮುದ್ದೆ ಮಾಡಿ ಕೈಮಾ ಸಾಂಬಾರು ಮಾಡ್ಕೊಂಡು ತಿನ್ನೋಣ, ಓಕೆನಾ? ಜಸ್ಟ್ ಅವ್ನು ಕೂಲ್ ಮಾಡೋಕ್ಕೆ ಜಸ್ಟ್ 5 ರೂಪಾಯಿದು ಕೇಕ್ 2 ತಗೊಂಡು ನಾನೇನೋ ದೊಡ್ಡದೇನೋ ತಗೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಅಥರ್ವ ನಿಂಗೆ ಡ್ಯಾಡಿ ಸರ್ಪ್ರೈಸ್ ಅಂತೆ ಏನೋ ತಗೊಂಡಿತ್ತಂತೆ ಚಿನ್ನ ಅಂದೆ. ಸರ್ಪ್ರೈಸಾ ಮಮ್ಮಿ? ಸರ್ಪ್ರೈಸಾ? ಏನು బొమ్మలు తీసుకునిందా అన్నాడు. లేదు చిన్న ಏನು ಸರ್ಪ್ರೈಸ್ అంతే అందే. బిల్డింగ్ తీసుకున్నారా అన్నాడు. బిల్డింగు ಏನೋ ನಂಗೆ ಗೊತ್ತಿಲ್ಲ, ಬಂದಮೇಲೆ ಕೇಳೋಣ ಅಂದೆ. ನಮ್ಮ ಅಥರ್ವಂಗೆ ಅಂಗಡಿ ಕರ್ಕೊಂಡೋಗಿಲ್ಲ ಅಂತ ಸಮಾಧಾನ ಮಾಡೋಕ್ಕೆ ಬೋಟಿ ಪ್ಯಾಕೆಟು, ಒಂದು 5 ರೂಪಾಯಿ ಕೇಕ್ ಪ್ಯಾಕೆಟು ತಗೊಬಂದಿದ್ದಾರೆ. ಹಾಗೆ ಇವತ್ತು ಬನ್ನಿ ಒಳ್ಳೆ ಸೂಪರಾಗಿರೋ ಮಟನ್ ಕೈಮಾ ಮಾಡೋಣ. ಮಟನ್ ತಗೊಬಂದಿದ್ದಾರೆ, ಜಾಸ್ತಿ ತರಿಸಿಲ್ಲ, ಜಸ್ಟ್ 1/4 kg ಮಟನ್ ಕೈಮಾ ಅಷ್ಟೇ. ಮಟನ್ ಕಾಣಿಸ್ತಾ ಇದೆಯಾ? ಮಟನ್ನು ಒಳಗಡೆ ಕಾಣಿಸ್ತಾ ಇದೆ, ತಳ ಕಾಣಿಸ್ತಾ ಇದೆ. ಮಟನ್ ಫಸ್ಟ್ ಟೈಮು ಮಾಡ್ತಾ ಇರೋದು. ಸುಮಾರು ಒಂದು 4-5 ವರ್ಷ ಆತ ಚಂದು. 4 ವರ್ಷದ ಹಿಂದೆ ಮಾಡಿದ್ದೆ. 4 ವರ್ಷ ಆಯಿತು. 4 ವರ್ಷದ ಹಿಂದೆ ಒಂದು ಸರಿ ಮಾಡಿದ್ದೆ ಕೈಮಾ ಸಾಂಬಾರು ಅಂತ ಹೇಳಿಬಿಟ್ಟು. ಅದು ಬಿಟ್ಟರೆ ಇವಾಗೇ ಮಾಡ್ತಾ ಇರೋದು. ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಒಂದು ಸತಿ ಮಾಡೋಣ ನೋಡೋಣ. ಕೈಮಾ ಸಾಂಬಾರು ಮಾಡಿ ಅದಕ್ಕೆ ಒಳ್ಳೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ ನೋಡೋಣ. ನನಗೆ ಚಂದು ಹೆಲ್ಪ್ ಮಾಡ್ತಾರೆ. ಚಂದು ಹೆಲ್ಪ್ ಮಾಡ್ತೀರಲ್ಲ? ಇವಾಗಷ್ಟೇ ಬಂದಿದ್ದಾರೆ ಜಸ್ಟ್. ಏನು ಚಿನ್ನ ನಿಂದು? ಏನು ನಿಂದು? ಕೇಕು ನೋಡಿ. ಇವಾಗಷ್ಟೇ ಬೂದಿಗುಡ್ಡಲ್ಲಿ ನಾಯಿ ಎದ್ದರಂಗೆ ಆ ಬೆಡ್ಶೀಟೆಲ್ಲ ಹೆಂಗೆ ಹಾಕಿ ಬಂದಿದ್ದಾನೆ ಮಲ್ಕೊಂಡಿದ್ದು. ಮಲ್ಕೊಂಡಿದ್ಮೇಲೆ ಬೆಡ್ಶೀಟ್ ಮಾಡಿಸ್ಬೇಕು ತಾನೆ ನೀನು? ಈಗ ಬೆಡ್ಶೀಟ್ ಮಾಡಿಸೋದು ಬೇಡ, ತಿನ್ನು ಫಸ್ಟು. ಬೆಡ್ ಮೇಲೆಲ್ಲ ಕೇಕ್ ಹಾಕಬೇಡ, ಆಯಿತಾ? ಚಂದು ಹೆಂಗೆ ಮಟನ್ ಕೈಮಾ ಸಾಂಬಾರು ಜೊತೆ ಮುದ್ದೆ ಚೆನ್ನಾಗಿರುತ್ತಾ? ಹೌದಾ? ಆದಷ್ಟು ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ನಮ್ಮದು ಕನ್ನಡ ಬ್ಲಾಗ್, ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಇಷ್ಟಪಡ್ತಾರೆ. ಆಂಧ್ರದವರು ನಮ್ಮ ಕನ್ನಡನ ಇಷ್ಟಪಡ್ತಾ ಇದ್ದಾರೆ ಅಂದರೆ ಕನ್ನಡ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ? ಟ್ರೈ ಮಾಡ್ತೀನಿ. ಅದೇ ಒಂಚೂರು ರಕ್ಷಿತಾ ಶೆಟ್ಟಿ ಹಾಗೆ ಟ್ರೈ ಮಾಡಬೇಕು. ಹೌದು, ಅವ್ರ ಥರನೇ ಸ್ವಲ್ಪ ಮಾತಾಡಕ್ಕೂ ಟ್ರೈ ಮಾಡ್ತೀನಿ. ಓಕೆ ಟ್ರೈ ಮಾಡಬೇಕು. ಸ್ವಲ್ಪ ಟ್ರೈ ಮಾಡ್ತೀನಿ, ಸ್ವಲ್ಪ ಕಲಿಸ್ಕೊಡ್ತೀನಿ. ಸರಿ, ಹೋಗೋಣ ಚಿನ್ನ. ನಿನಗಂತೂ ಒಂದೇ ಒಂದು ಅಕ್ಷರ ಕೂಡ ನಿನಗೆ ಕನ್ನಡನೇ ಬರಲ್ಲ. ನೀನು ಬರೇ ತೆಲುಗು ಮಾತಾಡ್ತೀಯಾ? ಕನ್ನಡ ಯಾವ ಕಲಿಯೋದು ನೀನು? ಏನು ತಿಂತಿದ್ಯಾ? ಏನದು? ಯಾರು ತಂದಿದ್ದು? ಡ್ಯಾಡಿ. ಅಮ್ಮ, ನಿನಗೆ ಕೋಪನೇ ಬರಲಿಲ್ಲಲ್ಲ ಚಿನ್ನ ನಿನಗೆ? ನಿನಗೆ ಡ್ಯಾಡಿ ನಿನ್ನ ಮಟನ್ ತಗೊಂಬರಕ್ಕೆ ಕರ್ಕೊಂಡೇ ಹೋಗಿಲ್ಲ ಚಿನ್ನ. ನಿನ್ನ ನೆನಪೇ ಇಲ್ಲ. ಕೇಕ್ ತಗೊಬಂದಿರೋದಕ್ಕೆ ಅಂಗಡಿ ಕರ್ಕೊಂಡೋಗಿಲ್ಲ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟ ಪಾಪ. ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾರೆ ಚಂದ್ರು. ಆದರೆ ನಾನು ಹೇಳಿರೋದು ಒಂದು ಮಾತ್ರ ಮರ್ತು ಬಂದುಬಿಟ್ಟಿದ್ದಾರೆ. ಈಗ ಹೋಗಿ ಮತ್ತೆ ತಗೊಬರ್ತಾರೆ. ಏನು ಹೇಳು?
ಏನು ನಾನು ಹೇಳಿರೋದು ಒಂದು ಮರ್ತೋಗಿದ್ದೀರಾ? ಏನು తెచ్చినాగదా ಇಲ್ಲ ಒಂದು ಹೇಳಿದ್ದೆ ನಾನು. అదేనది కొత్తిమీర వాటర్ పోతా కదా అప్పుడు తీసుకొస్తాను. ఓకే ఓకే అవన్నీ కట్ చేసి ఇస్తాను అన్నీ రెడీ చేసుకో. ಅಲ್ಲ ಕೊತ್ತಂಬರಿ ಸೊಪ್ಪು ತಗೊಬಂದ್ಮೇಲೆ ಕಟ್ ಮಾಡಿಕೊಟ್ರೆ ಸರಿಯಾಗುತ್ತೆ. ನನಗೆಲ್ಲದು ಒಂದೇ ಸತಿ ಸಿಗುತ್ತಲ್ಲ. ఫస్ట్ ಹೋಗ್ಬಿಟ್ಟು ತಗೊಬರ್ರಿ. అదొకటి కూడా పోయొచ్చు ಮತ್ತೆ వాటర్ కవుతా. ఒకటి తిన్నావు కదరా చాలే. ಸಾಕು ಚಿನ್ನ, ಒಂದೇ ತಿನ್ಬೇಕು ಓಕೆನಾ? ಥ್ಯಾಂಕ್ ಯು ಅಥರ್ವಾ. ನಮ್ಮ ಅಥರ್ವಂಗೆ ತಂದಿರೋ ಬೋಟಿಲ್ ನಾನು ಒಂದಿಸ್ಕೊಳ್ತಾ ಇದ್ದೀನಿ. ಚಂದ ನಿಂಗೆ ಬೇಡ ಬೋಟಿ? ಗಾಳಿಗೆ ಬೋಟಿ ಥ್ಯಾಂಕ್ ಯು. ಪ್ರೀತಿ ಅದು, ಪ್ರೀತಿ ಲವ್. ಬನ್ನಿ ಬನ್ನಿ ಬೇಗ ಮಟನ್ ಕೈಮಾ ಸಾಂಬಾರು ಮಾಡೋಣ. ಹೋಗೋಣ. ಏನದು ಏನದು ದುಡ್ಡು ಯಾರು ಕೊಟ್ಟರು? ಅಮ್ಮೋ ಪಿಗ್ಗಿ ಬಾಕ್ಸ್ಲ ಹಾಕಂತಿದ್ಯಾ? ತುಂಬೋಗಿತ್ತಲ್ಲ ಚಿನ್ನ ನಿಂದು. ವಾ ಓಕೆ ಥ್ಯಾಂಕ್ಸ್ ಹೇಳ್ದ ಮತ್ತೆ ಡ್ಯಾಡಿಗೆ. ಸರಿ ಸರಿ, ನೀನು ದೊಡ್ಡವನಾದ್ಮೇಲೆ ತೆಗೆದುಬಿಟ್ಟು ನೋಡೋಣ ಓಕೆನಾ? ದೊಡ್ಡವನಾದ್ಮೇಲೆ ಓಕೆನಾ? ನೋಡಿ ಗಾಯ್ಸ್, ನಾವು ತಂದಿರೋದು ಬರೀ 1/4 kg ಮಟನ್ನು. 4 kg ಕೈಮಾ ಮಟನ್ನು. ಹೇಗಾಗುತ್ತೋ ಫಸ್ಟು ಮಟನ್ ಚಿನ್ನ, ಕೈಮಾ ಮಟನ್ನು ಸರಿ ಚಿಕನ್ನೇ. ಮಟನ್ ಕೈಮಾ ಮಟನ್ನ 1/4 kg ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ಒಂದೇ ಒಂದು ಸಣ್ಣ ಬೋನ್ಸ್ ಹಾಕಿದ್ದಾರೆ. ನಾನು ಎಕ್ಸ್ಟ್ರಾ ಬೋನ್ಸ್ ಹಾಕ್ಸ್ಕೊಬರಕ್ಕೆ ಹೇಳಿದ್ದೆ. ಬೋನ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಇದೊಂದು ಬೋನ್ಸ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಅಂದರೆ ಮಟನ್ ಸಾಂಬಾರು ಥರ ಸ್ಮೆಲ್ ಬರಬೇಕಲ್ವಾ, ಹಾಗಾಗಿ ಒಂದು ಬೋನ್ಸ್ ಕೊಡ್ತಾರೆ. ಆ ಥರ ಬೋನ್ಸ್ ಒಂದು ಹಾಕಿದ್ದಾರೆ ಅಷ್ಟೇ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದನ್ನು. ಹೀಗೆ 2-3 ಸತಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡೋ ಟೈಮಿಗೆ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಹುಷಾರಾಗಿ ನಿಧಾನಕ್ಕೆ ಈ ಥರ ಜಾಲ್ರಿಲಿ ಹಾಕ್ಕೊಂಡ್ರೆ ಬಿದ್ದೋಗಲ್ಲ. ಸಣ್ಣ ಕೊಚ್ಚಿರ್ತಾರಲ್ಲ ಮಟನ್ನಪ್ಪ, ಮಟನ್ನು ವೇಸ್ಟ್ ಮಾಡಬಾರ್ದು. ಈ ಥರ ಎಲ್ಲ ನೀರು ಇಳಿಯಾಕ್ಬಿಟ್ಟು ಆಮೇಲೆ ಮಾಡ್ಕೋಬೇಕು ಓಕೆನಾ? ಮೇಲೆ ಹೆಂಗೋ ಕಷ್ಟಪಟ್ಟು ಚೇರ್ ಹತ್ತು ಕೂತ್ಕೊಂಡಿದ್ದಾನೆ. ನಾನು ಬರ್ತೀನಿ ಡೋರ್ ತೆಗಿಯೋಕ್ಕೆ ಅಂತೆ. ಏನು ಡ್ಯಾಡಿ ಕೊತ್ತಂಬರಿ ಸೊಪ್ಪು ತಗೊಬಂದರು. ಚಿನ್ನ ನಿನ್ನ ಇದನ್ನು ತಗೊಬರಕ್ಕೆ ಹೋದಾಗ ಕೊತ್ತಂಬರಿ ಸೊಪ್ಪು ನಿನ್ನ ಕೇಳ್ತಂತೆ ಅಂಕಲು. ಅಥರ್ವ ಬರಲಿಲ್ಲಲ್ಲ ಯಾಕೆ ಅಂತ. ನಿನ್ನ ಮೇಲೆ ಕುತ್ಕೊಂಡಿದ್ಯಾ ಮಟನ್ ಕೈಮಾ ಮಾಡೋದು ನೋಡೋಕ್ಕೆ? ಓಮ್ಮಾ ಚಿಕನ್ ಕಾದಪ್ಪ ಅದು. ಮಟನ್ ನೋಡಿ. ఎందుకు పిలవలే నువ్వు? ಏನು ಚಳಿ ಆಗ್ತಾ ಇತ್ತ ನಿನಗೆ? ಅಯ್ಯೋ ನೋಡಿ ಗಾಯ್ಸ್, ಇಷ್ಟನ್ನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಹುರ್ಗಡ್ಲೆನ. ನೀಟಾಗಿ ಮಿಕ್ಸಿ ಹಾಕ್ಕೊಬಂದಿದ್ದೀನಿ ಗಾಯ್ಸ್. ಈ ಥರ ಪೌಡರ್ ಮಾಡ್ಕೊಬಂದಿದ್ದೀನಿ. ಚಂದು ಎಲ್ಲ ಕಟ್ ಮಾಡೋಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಪ್ಲೇಟ್ ತಗೊಂಡಿಲ್ಲ. ಅಥರ್ವ ನೀನೇನು ಮಾಡ್ತಿದ್ದಿ ಚಿನ್ನ? ಗಾರ್ಲಿಕ್ ತೆಗಿತಿದ್ಯಾ? ಸರಿ ತೆಗಿ. ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ತೋರಿಸ್ತೀವಿ, ಹಾಗೇ ನೋಡ್ತಾ ಇರಿ. ಯಾವ ಅಂಗಡಿಗಾರು ಹೋಗ್ಕೊಂಡು ಮಟನ್ ಕೈಮಾ ತಗೊಂಡ್ರೆ ಅದಕ್ಕೆ ಮೂಳೆ ಕೊಡ್ತದಂತ ಗೊತ್ತಾ? ನನಗೂ ಗೊತ್ತಿಲ್ಲ. ಸುಮಾರು ಇವಾಗ ಕೈಮಾ ಮಾಡೋದು ಹೆಂಗೆ ಅಂತ ಹೇಳಿ ಇದ್ದೆ ಯೂಟ್ಯೂಬಲ್ಲಿ. ಎಲ್ಲರೂ ಮೂಳೆ ಹಾಕ್ತಾ ಇದ್ದಾರೆ. ನಾನೇನೋ ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಹೋಗ್ಬೇಕು. ನಾವು ಮೂಳೆ 1/4 kgಗೆ 300 ರೂಪಾಯಿನಾ? ನಾನು ಹೇಳಿಲ್ಲ, ಅದು ರೇಟ್ ಜಾಸ್ತಿ ಏನು
ಯಾವುದು ಮಾಮೂಲಿ ಮಿಕ್ಸಿಗೆ ಹಾಕ್ತೀನಿ ಅದನ್ನು ಉದ್ದುದಕ್ಕೆ ಕಟ್ ಮಾಡು. ಏನು ಚಿನ್ನ ಮಿಕ್ಸಿಗೆ ಹಾಕ್ತೀಯಾ? ಈಗ ನೀನು ಬಿಡಿಸು, ಅದು ನೀಟಾಗಿ ಬಿಡಿಸು. ಬಿಡಿಸಾದ್ಮೇಲೆ ಮಿಕ್ಸಿಗೆ ಹಾಕೋಣ ಆಯ್ತಾ? ಏನು ಅದು ಇವಾಗ ಹಾಕೋದನ್ನ ನೀನು ಬಿಡಿಸಿ ಪ್ಲೇಟಲ್ಲಿ ಹಾಕು. ಇಲ್ಲಿ ಪ್ಲೇಟಲ್ಲಿ ಹಾಕು, ಈ ಬೌಲಿಗೆ ಹಾಕು. ಹೆಂಗಿರ್ಬೇಕಂದ್ರೆ ಇವತ್ತು ಮಟನ್ ಸಾಂಬಾರು. ಲಾಸ್ಟ್ ಭಾನುವಾರನು ಮಟನೇ ತಿಂದಿದ್ದು, ನೆನಪಾಯ್ತಾ? ಹಾಂ. ಅಮ್ಮ ನೋಡೋಣ ಹೋಗುತ್ತಾ ಇಲ್ಲ ಗೊತ್ತಾಗುತ್ತೆ ಹಿಂದೆ. ಹಾಂ ಸರಿ ಸರಿ. ಇದೇಂಟಿ ಚಂದು ಹೆಂಗೆ ತೆಗೆದ್ರೂ ಕಾಲಿನ ಆಗ್ತದೆ. ಇದೇನು ಕಸ ಕೊಟ್ಟಂಗೆ ಕೊಟ್ಟಾರೆ, ದನಕ್ಕೆ ಹಾಕೋ ಹುಲ್ಲು ಕೊಟ್ಟಂಗೆ ಕೊಟ್ಟಾರಲ್ಲ ಇದು. ಅದಕ್ಕೆ ಈಗ ಹಿಂಗೆ ಯಾರು ಕೊಡ್ತಾರೆ ಕೊತ್ತಂಬರಿ ಸೊಪ್ಪು ಇದೊಳಗೆ ಸೇಮ್. ಈಗ ದನಗಳಿಗೆ ಮೇವು ಗದ್ದೆಗೆ ಹೋಗಿ ಕೊಯ್ಕೊ ಬರ್ತಾರೆ ನೋಡು ಹುಲ್ಲಿನ ಹೊರೆ, ಹಂಗೆ ತಗೊಬಂದು ಹಾಕ್ದಂಗೆ ಐತಿದು. ನೀಟಾಗಿರುತ್ತಪ್ಪ, ಹಿಂಗಿರುತ್ತೆ ಬೇರು ಅಂತ ತಕ್ಕೊಂತೀವಿ. ಇದು ನೋಡಿದ್ರೆ ನಾವೇ ಎಲ್ಲ ತೆಗಿಬೇಕು. ಅದಕ್ಕೆ ಕವರಿಗೆ ಮುಳ್ಳು ಹಾಕಿ ಕೊಟ್ಟು ನಾನು ಚೆನ್ನಾಗಿ. ಎಷ್ಟು ದಿನ ಆಯ್ತು ಗೊತ್ತಾ ಟ್ರಿಪ್ಪೇ ಹೋಗ್ತಾ ಇಲ್ಲ. ಎಲ್ಲಿ ಯಾವಾಗ ಹೋಗಿದ್ದು ನಾವು ಇಲ್ಲಿ. ಅವಾಗಂತೂ ಬರ್ರೇ ಹೈದ್ರಾಬಾದ್ ಎಷ್ಟು ದೊಡ್ಡಕೈತೆ, ಹೋಗೋಣ ಸುತ್ತನ ತಿರ್ಗೋಣ ಅಂದ್ಕೊಂಡು ಅದೇ ಎಲ್ಲರೂ ಅಂತಾರೆ. ಯಾವುದೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಎಂತ ಮದುವೆ ಆಗೋ ತನಕ ಮಾತ್ರ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಲ್ಲ ಮದುವೆ ಆದಮೇಲೆ ಮಕ್ಕಳು ಹುಟ್ಟೋ ತನಕ ಮಾತ್ರ ಅಲ್ಲೋಗೋಣ ಇಲ್ಲಿ ತಿರ್ಗೋಣ ಅಲ್ಲಿ ತಿರ್ಗೋಣ ಅಂತಾರಂತೆ. ಆಮೇಲೆ ಬರೀ ಮಕ್ಕಳು ತೊಳ್ಕೊಳೋರಾಗೆ ಸರಿ ಹೋಗ್ತದಂತ. ಆಮೇಲೆ ಕರೆಯೋದೇ ಇಲ್ಲಂತೆ ಗೊತ್ತಾ. ಯಾರೋ ಒಂದು ಹುಡುಗಿನ ಯಾರೋ ಅಲ್ಲ ಮದುವೆ ಆಗಿ ಮಕ್ಕಳಾಗಿತ್ತು ಅವಳಿಗೆ, 2 ಮಕ್ಕಳಾಗ್ಯಾರೆ. ಅವಳು ಹೇಳ್ತಾ ಇದ್ಲು. ಅದೇ ನನಗೆ ನೆನ್ಸ್ಕೊಂಡು ಹೌದು ಅನ್ಸುತ್ತೆ. ನಾವು ಫಸ್ಟ್ ಮದುವೆ ಆದಷ್ಟು ಪ್ರತಿ ಮಂಗಳವಾರ ನೆನ್ಪಾಯ್ತಾ, ಇಬ್ಬರೇ ಇದ್ವಿ. ಪ್ರತಿ ಮಂಗಳವಾರ ಒಂದೊಂದು ಕಡೆ ಟ್ರಿಪ್ಪು, ಒಂದೊಂದು ಪ್ಲೇಸಿಗೆ ಇದು ಮಾಡ್ತಿದ್ವಿ. ಆಮೇಲೆ ಯಾವಾಗೂ ವಾರ ಹೋಗಿ ಬೇಜಾರಾಯ್ತು ಅಂತ ಹೇಳಿ ತಿಂಗಳಿಗೆ ಒಂದ್ಸರಿ ಮಾಡ್ಕೊಳ್ಳೋಣ ಸಾಕು, ಇಷ್ಟು ಹೋಗೋದು ಬೇಡ ಅಂತ ಅನ್ಕೊಂಡ್ವಿ. ಆಮೇಲೆ ತಿಂಗಳೂ ಹೋಗಿ ಅದು ಬೇಜಾರಾಯ್ತು. ಸುಮ್ಮನೆ ಬೇಡ ಅಲ್ಲ ಹೋಗೋದು, ಯಾವಾಗೋ ಒಂದ್ಸತಿ ಹೋಗೋಣ ಅಂತ ಅನ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ನೋಡಿದ್ರೆ ಹೋಗೋದೇ ಬಿಟ್ಬಿಟ್ಟಿವಲ್ಲ ಚಂದು. ಯಾವಾಗ ಹೋಗಿದ್ದು ನಾವು ಹೊರಗಡೆ ಅಲ್ಲ. ಈಗ ನೋಡಿದ್ರೆ 2nd ಫ್ಲೋರಲ್ಲಿದ್ದು ತಳ ಇಳಿಯೋದೇ ಕಷ್ಟ ಆಗಿದೆ. ಅಟ್ಲೀಸ್ಟ್ ವಾಕ್ಗಾರು ಹೊರಗೆ ಹೋಗೋಣ ಅಂದ್ರೆ ಅದು ಇಲ್ಲ, ಇಲ್ಲೇ ವಾಕ್ ಮಾಡ್ಕ ಅಂತೀವಿ. ಏನ್ ತಿಂತಿದ್ದೀನ? ಅಯ್ಯಯ್ಯ ಏನ್ ತಿಂತಿ ಹೇಳು. ಮಟನ್ ಕೈಮಾ ಉಂಡೆ ತಿಂತೀನಿ ಅನ್ನು. ಕೀಮಾ ಉಂಡೆ ತಿಂತೀನಿ. ಕೈಮಾ ತಿಂತಾನೆ ಕೈಮಾ. ಏನು ಗಾರ್ಲಿಕ್ಕಾ? ಅಷ್ಟೇ ಆಯಿತು ಗಾರ್ಲಿಕ್. ಓಕೆ ಗೈಸ್, ಬನ್ನಿ ಇವಾಗ ಕಟ್ ಮಾಡೋದೆಲ್ಲ ಮುಗಿದಿದೆ. ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ, ಶುಂಠಿನ ಇಟ್ಕೊಂಡಿದ್ದೀನಿ. ಇನ್ನು ಕಾಯಿ ತುರಿಯೋಕೆ ಕೊಟ್ಟಿದ್ದೀನಿ. ಅಲ್ಲಿ ಕಾಯಿ ತುರಿತಾ ಇದ್ದಾರೆ. ನಾನು ಒಂದು ಸರಿ ಎಣ್ಣೆಯಲ್ಲಿ ಇವನ್ನೆಲ್ಲ ಫ್ರೈ ಮಾಡ್ಕೊಬಿಡೋಣ ಅಂತ ಬಂದೆ. ಆನಿಯನ್ನು ಹಾಗೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ, ಚಕ್ಕೆ, ಲವಂಗ ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಎಲ್ಲ ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ. ನಾವು ಮಿಕ್ಸಿ ಹಾಕಿದಾಗ ಚೆನ್ನಾಗಿರುತ್ತೆ. ಇದೊಂಥರ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹೇಳಿದ್ನಲ್ವ. ಅದು ಹಸಿದು ಹಾಕ್ತಾರೆ, ಅದೊಂಥರ ಟೇಸ್ಟಾಗಿರುತ್ತೆ, ಇದೊಂಥರ ಟೇಸ್ಟಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಮಾಡಿದ್ರೆ ಈ ಥರ ಮಾಡಿ ನೋಡಿ, ಟೇಸ್ಟ್ ಸಖತ್ತಾಗಿರುತ್ತೆ. ಅದಕ್ಕೊಂದು 2 ಹಸಿ ಮೆಣಸನ್ನು ಕೂಡ ಹಾಕ್ಕೊಳ್ಳಿ.
ನಾನು ಎಲ್ಲದನ್ನು ಒಟ್ಟಿಗೆ ಒಂದು ಫಸ್ಟ್ ಈರುಳ್ಳಿನ ಹಾಕೋಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಹಾಕೊತಾ ಇದ್ದೀನಿ. ಟೊಮೊಟೊ ಮಾತ್ರ ಲಾಸ್ಟಲ್ಲಿ ಹಾಕೊತಿದ್ದೀನಿ. ಚಕ್ಕೆ ಲವಂಗ ಮರ್ತೋಗ್ಬಿಟ್ಟಿದ್ದೆ, ಡೈರೆಕ್ಟಾಗಿ ಹಾಕೋಣ ಹಾಗೆ ರುಬ್ಬಕ್ಕೆ ಅಂತ ಅಂದ್ಕೊಂಡೆ. ಬೇಡ ಬಿಡತ್ಲಾಗೆ ಹೇಗೂ ಫ್ರೈ ಆಗ್ತಾ ಇದೆ ಎಲ್ಲ, ಇದಕ್ಕೆ ಹಾಕಿ ಫ್ರೈ ಮಾಡಿಬಿಟ್ರೆ ಆಗುತ್ತೆ ಅಂತ ಹೇಳಿ ಚಕ್ಕೆ ಲವಂಗ ಕೂಡ ಇದಕ್ಕೆ ಹಾಕ್ಕೊಂಡೆ. ಹಾಕೋರು ಏಲಕ್ಕಿ ಕೂಡ ಹಾಕ್ತಾರೆ, ನನಗೆ ಯಾಕೋ ಏಲಕ್ಕಿ ಫ್ಲೇವರ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಹಾಗಾಗಿ ಏಲಕ್ಕಿ ಒಂದು ಸ್ಕಿಪ್ ಮಾಡಿದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅಯ್ಯೋ ಎಷ್ಟು ಚೆನ್ನಾಗಿದಾವಲ್ಲ ನಿನ್ನ ಬೆರಳಲ್ಲಿ, ಫಿಂಗರ್ಸ್ ಅಲ್ಲಿ. ಅಯ್ಯಪ್ಪ ಹೆಂಗ್ ಮಾಡ್ಕೊಂಡಿದ್ದಾನೆ ನೋಡು, ಸಾಕು ಚಂದ ಕೊಕೊನಟ್. ಫ್ರೈ ಎಲ್ಲ ಆಯಿತು. ಹಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಾರಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಮಿಕ್ಸಿ ಹಾಕ್ಕೋಬೇಕಲ್ವ, ಹಾಗಾಗಿ ಆರಿದ ಮೇಲೆ ನಾನು ಫಸ್ಟು ತೆಂಗಿನಕಾಯಿ ಒಂದು ಅರ್ಧ ಹೊಳಕೆಯಷ್ಟು ತೊಗೊಂಡಿದ್ದೆ, ಸಣ್ಣ ಹೊಳಕೆ ಅರ್ಧ ಹೊಳಕೆ. ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ಲ, ಹಾಗಾಗಿ ಒಂದು ಸಣ್ಣ ಹೊಳಕೆ, ಅದರಲ್ಲೂ ಅದು ಎಳೆ ತೆಂಗಿನಕಾಯಿ ಹಾಕಿ ಒಂದು ಹೊಳಕೆ ಹಾಕಿದ್ದೆ ಸಣ್ಣದು. ಹಾಗೆ ಫ್ರೈ ಮಾಡ್ಕೊಂಡಿರೋ ಎಲ್ಲ ಮಸಾಲೆಗಳನ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಇದು ಕೂಡ ಯಾವುದು ಚಿಲ್ಲಿ ಪೌಡರ್, ಖಾರದ ಪುಡಿ ಎಲ್ಲ ಕೂಲ್ ಆದಮೇಲೆ ಹಾಕ್ಕೊಳ್ಳಿ. ಹೀಟ್ ಇದ್ದಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಮಿಕ್ಸಿ ಹಾಳಾಗುತ್ತೆ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪುಡಿ ಚಿಲ್ಲಿ ಪೌಡರ್ಗಿಂತ ಸ್ವಲ್ಪ ಜಾಸ್ತಿಯೇ ಹಾಕ್ಕೊತೀನಿ ನಾನು. ಧನಿಯಾ ಪುಡಿ ಖಾರದ ಪುಡಿಗಿಂತ ಸ್ವಲ್ಪ ಜಾಸ್ತಿನೇ ಇರಬೇಕು. ನಾನು ಇಲ್ಲೂ ಸ್ವಲ್ಪ ಹಾಕಿಬಿಟ್ಟು ಒಂದೂವರೆ ಸ್ಪೂನಷ್ಟು ಹಾಕಿಬಿಟ್ಟು ನಾನು ಕೈಮಾ ಉಂಡೆ ಕಟ್ತೀನಲ್ವ ಅದಕ್ಕೆ ಕೂಡ ಹಾಕ್ಕೊತೀನಿ. ಹಾಗೆ ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಫುಲ್ಲು ನೈಸ್ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿ ಬೇಕು. ಕೈಮಾ ಉಂಡೆ ಕಟ್ಟೋಕ್ಕೆ ಕೂಡ ಇದೇ ಮಸಾಲೆನ ತಕ್ಕೊತೀವಿ, ಹಾಗಾಗಿ ಸ್ವಲ್ಪ ನೀರು ಹಾಕದೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಅದರಲ್ಲೇ ನಾನು ಅಷ್ಟು ಒಂದು 3 ಸ್ಪೂನ್ ಆಗಷ್ಟು ಮಸಾಲೆನ ಉಳಿಸ್ಬಿಟ್ಟು ಅದೇ ಜಾರಿಗೆ ನಾನು ಈಗ ನೀರೆಲ್ಲ ಹಿಡಿಯೋಕೆ ಇಟ್ಟಿದ್ನಲ್ವ ಮಟನ್ನು, ಅದನ್ನು ಅದೇ ಜಾರಿಗೆ ಹಾಕ್ಕೊಂಡು ಒಂದೆರಡು ರೌಂಡು ನೋಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಫುಲ್ಲಾಗಿ ಮಿಕ್ಸಿ ಮಾಡ್ಕೊಬಿಟ್ರೆ ಚಟ್ನಿ ಥರ ಆಗಿಬಿಡುತ್ತೆ. ಒಂದು ಹಾಕ್ಬಿಟ್ಟು ಆಫ್ ಮಾಡಿ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಫುಲ್ ಚಟ್ನಿ ಆಗಿಬಿಟ್ರೆ ಅದೆಲ್ಲ ಸಾಂಬಾರಲ್ಲಿ ಕರ್ಗೋಗ್ಬಿಡುತ್ತೆ, ಉಂಡೆ ಥರನೇ ಇರಲ್ಲ. ನೋಡಿ ಈ ಥರ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ. ಫಸ್ಟು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ತು, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೈಮಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಂದಿದ್ದೀನಿ. ನಾನು ದೊಡ್ಡದಾಗಿ ಕಟ್ ಮಾಡ್ಕೊತಿದ್ದ, ಇಲ್ಲಿ ದೊಡ್ಡದಾಗಿ ಕಟ್ ಮಾಡ್ಕೊತಿದ್ನಾ, ಅದನ್ನು ಸಣ್ಣದಾಗಿ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬೇಯಕ್ಕಿಟ್ರೆ ಆಗುತ್ತೆ. ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು, ಅಂತ ಇಲ್ಲ. ಸರಿ ಹಾಕು, ಮಸಾಲೆ ಹಾಕ್ತೀನಿ. ಹಾಕು ಏನು ಮಸಾಲನ ಅದು ಈಗ ಮಿಕ್ಸಿ ಮಾಡ್ಕೊಂಡ್ನಲ್ಲ, ಓಕೆ, ಅದೇ ಮಸಾಲೆನ ಇದಕ್ಕೆ ಹಾಕ್ತೀವಿ. ఓకే ಹಾಕು. మీ సైడ్ అన్ని మసాలాలు ఇంతే అప్ప కదా, మొత్తం మిక్సీ కొట్టి. ಮತ್ತೆ ನಿಮ್ಮ ಸೈಡ್ ಕರಿ ಯಾರು ತಿನ್ನತಾರಪ್ಪ? ನಿಮ್ಮ ಸೈಡಿಗೆ ನಿಮಗೆ ಚಂದ, ನಮ್ಮ ಸೈಡಿಗೆ ನಮಗೆ ಚಂದ. ಇದಕ್ಕೇನಂದ್ರೆ ಮಟನ್ ಪೀಸ್ ಬಿದ್ರೇನೆ ಅದ್ರದ್ದು ವಾಸನೆ ಘಮ ಅಂತ ಬರುತ್ತೆ. ಅಲ್ಲಿ ತನಕ ಸ್ವಲ್ಪ ಕಷ್ಟ. ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಡ್ತೀನಿ, ಲೈಟಾಗಿ ಹಾಕಿದ್ದೀನಿ. ಯಾಕೋ ಕೆಂಪು ಕಾಣಿಸ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀನಲ್ಲ, ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಜಾಸ್ತಿ ಗ್ರೀನ್ ಕಲರೇ ಇದೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಪೀಸ್ ಹಾಕೋಬೇಕಾಗಿತ್ತು. ನಾನು ಫಸ್ಟ್ ಈ ಪೀಸ್ ಕೂಡ ಇದ್ರ ಜೊತೆಗೆ ಹಾಕೋಬಿಡ್ತೀನಿ. ಒಂದೇ పీస్ కొట్టిద్దా నన్ను మూడే 2-3 కొడబెట్టు 2-3 అంటే వాడు డబ్బులు 100 రూపీస్ ఇవ్వాలా అన్నాడు. ఎందుకు సుಮ್ಮನೆ ఒకటి ఇవ్వు సాకు అన్న అని చెప్పి అది 100 పీస్ అట్లా కొట్టించాడు. వాడు 100 రూపీస్కైనా ఆడ పక్కనే ఉన్న 2 పీసే ఇచ్చేవాడులే. 2లో ఒకటి ఇచ్చాడు అంతే.
4 ಕೊಡ್ತಿದ್ದೆ ನಾನು ಅಷ್ಟೇ, 25 ರೂಪಾಯಿ ಒಂದು ಅನ್ನೋ ಲೆಕ್ಕ. ಆದ್ರೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕೊಡಬೇಕು. ಎಷ್ಟು ಸಣ್ಣ ಪೀಸ್ ಕೊಟ್ಟೆ ನೋಡಿ. ಅದು ಮಟನ್ ಪೀಸ್ ಇದ್ರೇನೆ ಮಟನ್ ಸಾರಿನ ಸ್ಮೆಲ್ ಬರುತ್ತೆ, ಬರೀ ಕೈಮಾ ಉಂಡೆ ಮಾಡಿ ಹಾಕ್ಬಿಟ್ಟಿಲ್ಲ. ಉಪ್ಪು ಹಾಕ್ಬಿಟ್ಟು ಇರ್ತೀನಿ ಹಾಗೆ. ಸ್ವಲ್ಪ ಹೊತ್ತು ಕುದಿಲಿ ಚೆನ್ನಾಗಿ. ಅಷ್ಟರೊಳಗೆ ನಾವು ಉಂಡೆ ಕಟ್ಕೊಬಂದ್ಬಿಡೋಣ. ಇವಾಗ ಉಂಡೆ ಕಟ್ಟಕ್ಕೆ ಸ್ವಲ್ಪ ಎಲ್ಲ ಪುಡಿ ಎಲ್ಲ ಹಾಕೋಬೇಕು. ಚಂದು ಮಟನ್ ಮಸಾಲ ತಗೊಬಂದಿದ್ದಲ್ಲಿ ಎಲ್ಲಿ తెచ్చినా కదా కవర్లో ఉండింది. కవర్ ఎక్కడ? చిన్నప్ప కవర్ ఏదిరా? డాడీ కవర్ ఇచ్చింది కదరా నీకు? ఎక్కడ? ಟೇಬಲ್ ತಳಗಡೆ ಕುತ್ಕೊಂಡೆ ಮಾಡೋಣ. ಇದಕ್ಕೆ ಚಂದ ಮಾಡಿ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಮಿಕ್ಸಿ ನಾನು ಫಸ್ಟಿಂದು ಇದು ಉಷಾನಲ್ಲ ನಮ್ದು ತಗೊಂಡಿದ್ದು ಫಸ್ಟಿನ ಮಿಕ್ಸಿ. ಉಷಾ ಅದು ಫಸ್ಟ್ ಚೆನ್ನಾಗಿ ನೈಸಾಗಿ ರುಬ್ತಾ ಇತ್ತು ಚಂದು. ಈ ಕೈಮಾ ಒಂದ್ಸತಿ ಮಾಡಿದ್ವಾ, ಈ ಕೈಮಾ ಮಟನ್ ಹಾಕಿ ತಿರುಗಿಸಿದ್ಮೇಲೆ ಏನ್ ಖಾರ ಹಾಕೋದ್ರು ನೈಸ್ ಆಗ್ತಾ ಇರ್ಲಿಲ್ಲ ಚಂದು. ಅದು ಆ ಜಾರು ಅದು ಒಂದ್ ಜಾರು ಕೈಮಾಕ್ಕೆ ಇಟ್ಬಿಡ್ಬೇಕಿದ. ಆದ್ರೆ ಈ ಸರಿ ಒಂದು ದಪ್ಪ ಕೊಚ್ಕೊಟ್ಬಿಟ್ಟಿದ್ದಾನೆ. పర్లేదు సన్న సన్నది సేమ్ జామున్ చేస్తావు కదా ఆ సైజులో చేయి, బాయిల్ బాగా అవుతుంది, పడుతుంది మసాలా కూడా. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಸಾಕು, ಸಾಂಬಾರಿಗೂ ಹಾಕಿರ್ತೀವಲ್ಲ, ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು, ಸಾಕು. ಮತ್ತು ಸ್ವಲ್ಪ ಲೈಟಾಗಿ ಅಲ್ಲೂ ಅರಿಶಿನ ಪುಡಿ ಹಾಕಿದ್ದೆ, ಇಲ್ಲೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಎಲ್ಲರೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಮಾಡೋ ರೀತಿಲಿ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ಮಟನ್ ಮಸಾಲೆ ಪ್ಯಾಕೆಟು, ಒಂದು ಪ್ಯಾಕೆಟ್ ಸಾಕಾಗ್ಬೋದು ಮೋಸ್ಟ್ಲಿ. ಸಾಕು సాకులే ఒకటి 1/4 కిలోనే కదా, 1 ప్యాకెట్ సాకు. ಉಪ್ಪು ಹಾಕ್ಬಿಟ್ಟು ಒಂದೇ ಕಟ್ಟನ ఉప్పు అన్ని ఐటమ్స్ వేసి మిక్స్ చేసి ಫಸ್ಟು ಇದನ್ನ ಮಟನ್ ಚೆನ್ನಾಗಿ ತೊಳಿತೀವಲ್ಲ, ತೊಳೆದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಹಾಕಬಾರ್ದು. ಡೈರೆಕ್ಟಾಗಿ ಮಿಕ್ಸಿ ಹಾಕಿದ್ವಿ ಅಂದರೆ ಎಲ್ಲ ನೀರಾಗ್ಬಿಡುತ್ತೆ. ಈಗೂ ಅಷ್ಟೇ, ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕಟ್ಟಕ್ಕೆ ಬರಲ್ಲ. ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ನ, ಹುರ್ಗಡ್ಲೆನ ಪುಡಿನ ಹಾಕೋಬೇಕು ಹಿಂಗೆ. దా నువ్వు చూతురా, ఫోన్ ఆఫ్ చేసిరా. నీ ఫోన్ ఆఫ్ చేసుకోండి. సాల్ట్ తీసుకొచ్చినా ఇంకొంచెం. నీ ఫోన్ ఆఫ్ చేసి మమ్మీకి సాల్ట్ ఇవ్వు. పైన ఉంది చూడు, ఆ సాల్ట్ బాక్స్ ఇవ్వు, మమ్మీకి హెల్ప్ చెయ్యి. ఓకే, డాడీ మీద కూర్చుంటావు. మమ్మీ అది చిన్న చిన్న లడ్డు లాగా చేస్తుంది. ఓకే, మటన్ లడ్డు. ఓకే, మటన్ ಲಡ್ಡು ಆದ್ಮೇಲೆ ದೊಡ್ಡಕ್ಕಾದ್ಮೇಲೆ ಚೆನ್ನಾಗೆ ನಮಗೆ ಕೈಮಾ ಸಾಂಬಾರ್ ಮಾಡ್ಕೊಡ್ಬೇಕು. ಓಕೆನಾ? ಅವ್ನು ದೊಡ್ಡಕ್ಕಾದ್ಮೇಲೆ ಯಾಕೆ ಹೀಗೆ ಮಾಡ್ತೀನಿ ಕೊಡು ಮಮ್ಮಿ ಅಂತ ನಾನು. ಹೆಂಗ್ ಹಂಗ್ ಮಾಡ್ಬೇಕಾ? ನಾನು ಆ ಕಡೆ ತಿರ್ಸಿ ತೋರಿಸ್ತೀನಿ. ಹೆಂಗ್ ಮಾಡ್ಬೇಕಾ? ಹಂಗ ಮಾಡದ? ಅಯ್ಯೋ ಜಾಮೂನ್ లాగా కదా చిన్న. సరే సరే సరే, చిన్న జామూన్ లాగా ఇలా చేసి ఇలా చేయాలి. ఓకే, ಸರಿ ಇಟ್ಕೊಳ್ರಿ ಕ್ಯಾಮ್ರಾನ. ಓಕೆ, ಬೇಡ ಬೇಡ ಡ್ಯಾಡಿ ಕೊಡು, ಶೇಕ್ ಆಗುತ್ತೆ ಚಂದು. ಅವನಿಗೆ ಮಾಡಕ್ ಬರಲ್ಲ, ಶೇಕ್ ಆಗುತ್ತೆ, ಚೆನ್ನಾಗಿರಲ್ಲ ನೋಡಕ್ಕೆ. చూపి నువ్వు ఇక్కడ చెయ్యి తిన్నా సరిగా కనపడదురా. ಹಂಗಾರೆ ನಾನು ಮಾಡಲ್ಲಪ್ಪ, ನನ್ನ ಮೇಲ್ಗಡೆ ಮನೆ ಇರ್ಕೊಂಡು ಅಲ್ಲರ್ చేయకూడదు. ನೀನು ನೀರು ಹಾಕಿಲ್ಲ, ಆದ್ರೂ ಒಂದು ಸ್ವಲ್ಪ ನೀರಂಶ ಬಿಡುತ್ತೆ ಅದು ಮಟನ್. అవునా? ನೀರು ఎందుకు వస్తుంది? ಚಿಕನ್లో వస్తుంది. ಅಲ್ಲ, ನಾನು ಇಷ್ಟೊತ್ತಂಗೂ ಸೋಸ್ ಹಾಕಿದ್ರು ಅದು ಹಾಗೆ, ಅದಕ್ಕೋಸ್ಕರನೇ ಈ ಕಡಲೆ ಹಿಟ್ಟನ್ನು ಯೂಸ್ ಮಾಡೋದು. ಏನಾಗಿಲ್ಲ. ಈಗ ಇದಕ್ಕೆ ಸುಮಾರು ಜನ ಹೆಂಗ್ ಮಾಡ್ತಾರೆ ಗೊತ್ತಾ, ನಮ್ಮಮ್ಮರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಹಸಿಮೆಣಸು ರುಬ್ಬಿರ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ಸಪ್ರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸು ಹಾಕೊಂಡು ರುಬ್ಕೊಂಡು
ಇದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಕ್ಕಂತಾರೆ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಕ್ಕಂತಾರೆ. ఏ అలాగా అలక్క చేస్తారా నేను చేస్తా. నువ్వు చేయకూడదు, అదంతా మసాలా ఉంది, కారం అవుతుంది నీకు. ఓకే నేను చేయ వద్దు నాన్న, చెప్తే వినాలి మళ్ళీ. ಚಿನ್ನ ಸೈಲೆಂಟಾಗಿ ನೋಡ್ಬೇಕಷ್ಟೇ ಚಿನ್ನ ನೀನು. గులాబ్ ఏ గులాబ్ జామ్ కాదు, మటన్ కైమా ఉండా అంటారు దాన్ని. గులాబ్ జామ్ కాదురా. మమ్మీ ఏంది లడ్డు చేస్తారు, అది గులాబ్ జామ్, ఇది చేస్తారు, ఈ వీళ్ళ తిప్పాను. ఇంకా అదే ఇంకే మా బాబాయ్ పోతాను. బాబాయి బయటనే తింటాడంట బిర్యానీ. బాబాయ్ ఎందుకు పెట్టాను, బాబాయ్ ఎందుకు పెట్టాడు, ಏನು బాబాయ్ ఎందుకు పెట్టాడు, ಏನಂತೆ? ఏం పెట్టాడురా బాబాయి చెప్పు. బాబాయ్ ఎందుకు పెట్టాను. బాబాయి బాబాయ్కి డ్యూటీ ఉంది అందుకే రాలే. ఓకేనా? అందుకు రాలేదా? బయట బిర్యానీ తింటాడు. బయటనే బిర్యానీ తింటాడు. సరే కట్ చేసేసి రెడీ. అక్కడ నచ్చిన ಇದು ಈ ಸೈಜ್ ಮಾಡಿದ್ರು ಸಾಂಬಾರಲ್ಲಿ ಹಾಕಿದ್ಮೇಲೆ ಇದಾಗುತ್ತೆ, ದೊಡ್ಡ ಆಗುತ್ತೆ. ದೊಡ್ಡ ಆಗ್ತಿತ್ತೆ. ಎಷ್ಟಾಗಿದ್ವಪ್ಪ ಉಂಡೆ, ಎಣಿಸ್ಲೇ ಇಲ್ಲ. ವಿಡಿಯೋದಲ್ಲಿ ನೋಡ್ಕೊಂಡು ಎಣಿಸ್ಕೋಬೇಕಷ್ಟೇ. ಇನ್ನ ಈಗ ಬೇಡ, ಸ್ವಲ್ಪ ಬಿಟ್ಟು ಕೈಮಾ ಸಾಂಬಾರ್ ರೆಡಿ. ಎಲ್ಲ ಕುದ್ದು ಕೈಮಾ ಮಟನ್ ಎಲ್ಲ ಬೆಂದಿದೆ. ಉಂಡೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಈ ಸೌಟಲ್ಲಿ ಎತ್ತಕ್ಕೆ ಬರಲ್ಲ. ಈ ಸೌಟು ಈ ಥರ ಒಗ್ಗರಣೆ ಹಾಕೋಣಕ್ಕಷ್ಟೇ ಚೆನ್ನಾಗೆ. ಸಾಂಬಾರು ಹಾಕೋಣಕ್ಕಾಗಲಿ ಕೈಮಾ ಎತ್ತಕ್ಕಾಗಲಿ ಚೆನ್ನಾಗಲ್ಲ. ಅಂದರೆ ಒಡೆಯೋದಿಲ್ಲ. ಈ ಥರ ಸೌಟಲ್ಲಿ ಮಾಡಿದ್ರೆ ಒಡೆಯೋಲ್ಲ. ಸಾಂಬಾರು ಸೌಟಲ್ಲಿ ಹಾಕೋಬಿಟ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸೌಟ್ ಮಾಡೋಕ್ಕಷ್ಟೇ ಚೆಂದ, ನೋಡೋಕ್ಕೆ ಚೆಂದ ಅಲ್ಲ. ಹಾಗಾಗಿ ನಾನು ಕೂಡ ಸೌಟ್ ಚೇಂಜ್ ಮಾಡಿ ಈ ಬೇರೆ ಸೌಟನ್ನ ಇಡ್ತಾಯಿದ್ದೀನಿ. ಈ ಸೌಟಲ್ಲಿ ಈ ಥರ ಉಂಡೆಗಳ್ನ ಎತ್ಕೊಳಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಂಡೆ. ನಾನು ಮಾಡಿರೋ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗುತ್ತೆ ಈ ಸಾಂಬಾರಿಗೆ ಹಾಕಿದಾಗ. ಆಗಿದೆ, ರೆಡಿ ಆಗಿದೆ. ಬನ್ನಿ ಇವಾಗ ಒಂದು ಬಿಸಿ ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆಗೆ ಕೈಮಾ ಸಾಂಬಾರು ಊಟ ಮಾಡೋಣ. ಮುದ್ದೆ ಮಾಡಬೇಕು, ಟೈಮ್ ಆಗಿದೆ. ಮುದ್ದೆ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಬಾಯ್. ಅಲ್ಲಿ ತನಕ ನೀವು ನೋಡ್ತಾ ಇರಿ, ಮತ್ತೆ ಬರ್ತೀನಿ. ಕೈಮಾ ಉಂಡೆ ನೋಡ್ತಾ ಇದ್ರೆ ಬಾಯಲ್ಲಿ ಈಗಲೇ ನೀರು ಬರ್ತಾ ಇದೆ. ಯಾರ್ಯಾರಿಗೆ ಏನೇನು ಅನಿಸ್ತಾ ಇದೆಯೋ ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಹಾಗೆ ಬನ್ನಿ ಮುದ್ದೆ ಮಾಡಿಕೊಂಡು ಬರ್ತೀನಿ ನೋಡಿ. ಆಲ್ರೆಡಿ ಮುದ್ದೆ ಮಾಡಿರೋ ವಿಡಿಯೋ ಯಾವುದೂ ತೋರಿಸಿಲ್ಲ. ಮುದ್ದೆ ಅಂತೂ ರೆಡಿ ಆಯಿತು. ಮುದ್ದೆ ರೆಡಿ ಮಾಡಿದ್ದೀನಿ. ಫಸ್ಟು ಎರಡೆರಡೇ ಕೈಮಾ ಉಂಡೆನ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಫಸ್ಟ್ ಟೇಸ್ಟ್ ಹೇಗಿದೆ ನೋಡಬೇಕಲ್ವಾ. ಹಾಗಾಗಿ ಬನ್ನಿ ಫಸ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಅವರು ಹೇಳ್ತಾರಂತೆ. ತಿಂದು ಟೇಸ್ಟ್ ಹೇಗಿದೆ ಹೇಳಿ. ಅಯ್ಯಯ್ಯಪ್ಪ, ಅಯ್ಯ ಸುಟ್ಟ ಬಿಸಿ ಅಯ್ಯೋ ಸುಟ್ಬಿಡ್ತು ಪಾಪ. ಹೇಗಿದೆ ಸಾಂಬಾರು? ರಿವ್ಯೂ ಹೇಳ್ರಿ ಅಂತ ಕೂರಿಸಿದ್ರೆ ತಿಂದು ಕೂತ್ಕೊಂತೀರಲ್ಲ. ತಿಂದ ಮೇಲೆ ಸ್ವಲ್ಪ ತಲೆ ಎತ್ತಿ ಹೇಳಬೇಕು ಹೆಂಗಿದೆ ಏನು ಅಂತ ಹೇಳಿ. ಹೆಂಗೆ ಚಿನ್ನ? ಸೂಪರ, ಗುಡ್ ಬಾಯ್ ಚಿನ್ನ. ಥ್ಯಾಂಕ್ ಯು, ವೆಲ್ಕಮ್.
ಮಟನ್ ತಿನ್ನೋಡ್ರಿ, ಮಟನ್ ಮಟನ್ ತಿನ್ನೋಡ್ರಿ, ಕೈಮಾ ಉಂಡೆ ತಿನ್ನೋಡ್ರಿ ಹೆಂಗೈತೆ ಅಂತ. ಸುವರ ಮತ್ತೆ ಯಾರೋ ಬೆಂದಿತ್ತೋ ಇಲ್ಲೋ ಅಂತ ಹೇಳ್ತಾ ಇದ್ರು. ಬೆಂದಿತ್ತೋ ಇಲ್ಲೋ, ಬಾಯ್ಲ್ ಆಗಿತ್ತೋ ಇಲ್ಲ ಅಂತ. ಈಗ ಓಕೆ ಗಾಯ್ಸ್, మసాలా బాగా పడుతుందని చెప్పి ಈಗ ಚೆನ್ನಾಗೈತೆ ಇಲ್ಲ, ಅದಕ್ಕೆ ಆಲ್ರೆಡಿ ಮಸಾಲೆ ಹಾಕಿರ್ತೀವಿ, ಇನ್ನೂ ಏನು ಹಿಡಿಯುತ್ತೆ. ಓಕೆ బాయిల్ అయితే కొంచెం తీసుకుంటది. ಓಕೆ ಗಾಯ್ಸ್, ನಾವಿನ್ನ ಊಟ ಮಾಡಿಬಿಟ್ಟು ನಾಳೆ ನಿಮ್ಮ ಜೊತೆ ಬರ್ತೀವಿ ಮತ್ತೆ ಹೊಸ ಬ್ಲಾಗಲ್ಲಿ. ಬಾಯ್ ಬಾಯ್, ಎಲ್ಲರೂ ಹೀಗೆ ನೋಡ್ತಾ ಇರಿ. ಬಾಯ್ ಮಾಡ್ತೀನ, ಬಾಯ್. బాయ్. ಹ್ಯಾಪಿನಾ ಚಿನ್ನ? ಓಕೆ. డాడీ ఇది పెట్టు. డాడీ ఇది అదే బాదే. ಮಟನ್ కాటు. ಕೈಮಾ ఇదే చూడు కైమా ఉంటది. ಕೈಮಾ ಟೇಸ್ಟ್ ಚೆನ್ನಾಗಿ ಸಿಕ್ಕಿತ್ತು ಅವನಿಗೆ. ఇది అదేరా, అది కాదు ఇది కాదు.